ಕ್ರಿಕೆಟ್ ಲೋಕದ ಆಪತ್ತು ಬಾಂಧವ ಅಂತ ಕರೆಸಲ್ಪಡುವಂತ ಎ.ಬಿ.ಡಿ ವಿಲಿಯರ್ಸ್ಗೆ ಈಗ ಎರಡನೇ ಖುಷಿ. ಕೇವಲ 2 ವಾರದ ಅಂತರದಲ್ಲಿ ಎ.ಬಿ.ಡಿ ದೊಡ್ಡ 2 ಸಂಭ್ರಮಾಚರಣೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರು ಕಟ್ಟಿ ಬೆಳೆಸಿದಂತ ತಂಡ ಆರ್.ಸಿ.ಬಿ ವಿಜಯ ಸಾಧಿಸುವುದನ್ನ ಎ.ಬಿ.ಡಿ ಕಣ್ತುಂಬಿಕೊಂಡಿದ್ರು. ಆರ್.ಸಿ.ಬಿಯ ಟ್ರೋಫಿಯನ್ನ ಕೂಡ ಕೊಹ್ಲಿ ಜೊತೆ ಎತ್ತಿ ಹಿಡಿದಿದ್ರು. ಈಗ 2 ವಾರದ ಗ್ಯಾಪ್ ನಲ್ಲಿ ದಕ್ಷಿಣ ಆಫ್ರಿಕಾ ತಂಡ ಕೂಡ ಐತಿಹಾಸಿಕ ಸಾಧನೆ ಮಾಡೋದನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಸಂಭ್ರಮಾಚರಣೆಯನ್ನ ಎ.ಬಿ.ಡಿ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಈ 2 ವಾರಗಳಿದೆಯಲ್ಲ, ಅದು ಯಾವತ್ತಿಗೂ ಕೂಡ ಮರೆಯಲಾಗದ ಘಟನೆಗಳಾಗಿ ಎ.ಬಿ.ಡಿ ಪಾಲಿಗಿದೆ. ಎ.ಬಿ.ಡಿ ಸೌತ್ ಆಫ್ರಿಕಾ ತಂಡಕ್ಕೂ ಕೂಡ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿದವರು. ಎಲ್ಲ ಫಾರ್ಮೆಟ್ ನಲ್ಲಿ ಕೂಡ ಸೌತ್ ಆಫ್ರಿಕಾ ತಂಡವನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋದವರು. ಯಾವ ರೀತಿ ಆರ್.ಸಿ.ಬಿಯಲ್ಲಿ ಆಪತ್ತು ಬಾಂಧವರಾಗಿದ್ರು, ಅದೇ ರೀತಿ ಎ.ಬಿ.ಡಿ ಸೌತ್ ಆಫ್ರಿಕಾ ತಂಡದಲ್ಲೂ ಕೂಡ ಮಿಂಚಿದವರು. ಹೀಗಾಗಿ ಒಂದ್ ಕಡೆ ಆರ್.ಸಿ.ಬಿ ಕೂಡ ಚಾಂಪಿಯನ್ ಆಗಿದೆ, ಮತ್ತೊಂದು ಕಡೆ ಈಗ ಸೌತ್ ಆಫ್ರಿಕಾ ತಂಡ ಕೂಡ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅನ್ನ ಗೆಲ್ಲುವಲ್ಲಿ ಯಶಸ್ವಿ ಆಗಿದೆ. ಈ ಮೂಲಕ ಎ.ಬಿ.ಡಿಗೆ ಡಬಲ್ ಧಮಾಕ. ಒಂದ್ ಕಡೆ ಆರ್.ಸಿ.ಬಿ ಕಪ್ ಗೆದ್ದು ಸಂಭ್ರಮಾಚರಣೆ ಮಾಡಿದ್ರೆ, ಮತ್ತೊಂದು ಕಡೆಯಲ್ಲಿ ಈಗ ತನ್ನ ಸ್ವಂತ ತಂಡ, ತನ್ನ ದೇಶದ ತಂಡ ಸೌತ್ ಆಫ್ರಿಕಾ ಚೋಕರ್ಸ್ ಎನ್ನುವಂತ ಹಣೆಪಟ್ಟುಗಳನ್ನ ಕಳಚಿ ಈಗ ಟೆಸ್ಟ್ ಕ್ರಿಕೆಟ್ನ ಚಾಂಪಿಯನ್ ಆಗಿದೆ. ಎ.ಬಿ.ಡಿಯ ಈ ಖುಷಿಯ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.